ರಿಸಲ್ಟ್ ಚೆನ್ನಾಗೈತೆ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದೆ, ಏನು ಅಮೌಂಟ್ ಐಟಮ್ ಸಿಕ್ತು 200 ರೂಪೀಸ್ ಇಟ್ಟೆ. 8 ರೂಪಾಯಿ ಕ್ರೀಮ್ ಅಂತ ಇಟ್ಬಿಟ್ಟು ನಿಂತ್ಕೊಂಡೆ. ಅವಾಗ ಕ್ರೀಮ್ ನನಗೆ ಕೊಡ್ತಿದ್ದವ್ರು ಗಲಾಟೆ ಮಾಡಿದ್ರು. ನಾವೆಲ್ಲ ಇಷ್ಟು ಮಾಡ್ತಾ ಇದ್ದೀವಿ, ನೀನು ಯಾಕೆ ಇಷ್ಟು ಮಾಡ್ತಾ ಇದೀಯ ಅಂದ್ರೆ ನಂದೆ ನನಗೆ ಇಷ್ಟ ಇಲ್ಲ. ನೀನು ಬಿಸ್ನೆಸ್ ನೀನು ಮಾಡ್ಕೊ, ಒಂದು ಕ್ರೀಮ್ಗೆ 4 ಪಟ್ಟು ನೀನು ಇಕ್ಕಿದೆಯಾ ಬಿಸ್ನೆಸ್ಸಲ್ಲಿ, ಅದು ನನಗೆ ಇಷ್ಟ ಇಲ್ಲ. ನೀನು ಎಷ್ಟು ಕನ್ನ ಕೊಟ್ಕೊ. ನನ್ನ ಅಂಗಡಿ ಕಸ್ಟಮರ್ಗೆ ಬುಕ್ ಮಾಡ್ಕೋತಾರೆ, ಅವ್ರಿಗೆ ಸೋಪ್ ಫ್ರೀ ಕೊಡ್ತೀನಿ ಮತ್ತು ಫ್ರೀ ಶಿಪ್ಪಿಂಗು. ನಾವು ಅದಕ್ಕೇನು ಚಾರ್ಜಸ್ ಏನು ಮಾಡಲ್ಲ. ಈ ಕ್ರೀಮಲ್ಲಿ ಏನು ಬೆನಿಫಿಟ್ಟು ಅಂತ ಅಂದರೆ, ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಈಗ ಏನಪ್ಪ ಅಂತಂದರೆ ನೋಡಿ, ಕ್ರೀಮ್ಸು 250 ಕ್ರೀಮ್ಸ್ ಸ್ಟಾಕ್ ಬಂದಿದೆ. ಈಗ ಏನಕ್ಕೆ ವೀಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ, ನನಗೆ ಸುಮಾರು 500 ಸೆಟ್ ಕ್ರೀಮ್ಸ್ ಬಂದಿದೆ. ಕ್ರೀಮ್ಸ್ ಬಂದಿರೋದ್ರಿಂದ ಪ್ರತಿಯೊಬ್ಬರು ಯಾರ್ಯಾರು ನನಗೆ ಈ ಒಂದು ವಾರದಿಂದ ಮೆಸೇಜ್ ಮಾಡ್ತಾಯಿದ್ರಿ ಕ್ರೀಮ್ ಬೇಕು ಅಂದ್ಬಿಟ್ಟು, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀವಿ. ನಾನು ಸುಮಾರು ನನ್ನ ಪಾರ್ಲರ್ ಟ್ರೈನಿಂಗ್ ಮಾಡಿ 14-15 ವರ್ಷ ಆಯಿತು. ಈ ಪಾರ್ಲರ್ ಫೀಲ್ಡ್ ಬಂದಮೇಲೆ ಏನಾಯಿತು, 8 ವರ್ಷದ ಹಿಂದೆ ನನಗೆ ಕ್ರೀಮ್ ಸಿಕ್ತು. ಕ್ರೀಮ್ ಸಿಕ್ಕಿದಾಗ ನಿಜ ಹೇಳ್ಬೇಕಂದ್ರೆ ಪಾಪ ಅವ್ರು ಬಿಡ್ದೇವ್ರೇನೆ, ಅವ್ರಿಗೆ ಯಾರಿಗೂ ಇದು ಗೊತ್ತಿಲ್ಲ. ಕ್ರೀಮ್ ಬಂದು 2200 ರೂಪಾಯಿ ಒಂದು ಸೆಟ್. ಇದು ಕ್ರೀಮ್ಸು 2200 ರೂಪಾಯಿ ಬಂದಾಗ ನಾವು ಒಂದು ಬಿಸ್ನೆಸ್ ಇದಾಗಿ ಇದ್ಯಾಕೆ 2200, ಇದರಲ್ಲಿ ಏನಿದೆ ಅಂತಂದಾಗ ಅವ್ರ ಹತ್ರನೇ ತಗೊಂಡು ರಿಸಲ್ಟ್ ಚೆನ್ನಾಗಿ ಬಂತು. ಸುಮಾರು ನಾನು 1 ವರ್ಷ ಸ್ಟಡಿ ಮಾಡಿದೆ ಕ್ರೀಮ್ ಬಗ್ಗೆ 1 ವರ್ಷ ಸ್ಟಡಿ ಮಾಡಿದ್ರು ಎಲ್ಲಿ ಕ್ರೀಮ್ ಸಿಕ್ಕಲಿಲ್ಲ. ಕಡೆಗೆ ನನ್ನ ಕಷ್ಟಕ್ಕೆ ಪ್ರತಿಫಲವಾಗಿ ಕ್ರೀಮ್ ಸಿಕ್ತು. ಈ ಕ್ರೀಮ್ ಸಿಗುತ್ತೆ ಮೇಲೆ ಸುಮಾರು 6 ವರ್ಷ ಅಂದ್ಕೊಳ್ಳಿ. 8 ವರ್ಷದಲ್ಲಿ ಆಯಿತು. 2 ವರ್ಷ ನಾನು ಬೇರೆ ತಗೊಂಡೆ ಅಂದರೆ ಎಷ್ಟು ಅಮೌಂಟ್ ಹೇಳಿ, 2200, 2000, 1800, 1600, 1200 ಬಂದಾಗ ನನಗೆ ಕ್ರೀಮ್ ಸಿಕ್ತು. ನನಗೆ 1200 ರೂಪಾಯಿಗೆ ಬಂದಾಗ ನಾನು ಅವಾಗೂ ಕ್ರೀಮ್ ಮಾರ್ತಾಯಿದ್ದೆ. ನನ್ನ ಕಸ್ಟಮರ್ಸ್ ಪಾರ್ಲರ್ ಇರೋದ್ರಿಂದ ನನ್ನ ಕಸ್ಟಮರಿಗೆ ಕೊಡ್ತಾ ಬಂದೆ. 1200 ರೂಪಾಯಿಗೆ ಬಂದಾಗ ನನಗೆ ಕ್ರೀಮ್ ಸಿಕ್ತು. ಅವಾಗ ನೋಡಿದಾಗ ಅದೇ ಬೇರೆ ರೇಟ್ ಇರುತ್ತೆ. ಅವಾಗ ನಾನೇನು ಮಾಡಿದೆ, ನಾನು ಪಟ್ಟಿದ ಕಷ್ಟ ನನ್ನ ಕಸ್ಟಮರ್ ಪಡಬಾರ್ದು, ಬಟ್ ರಿಸಲ್ಟ್ ಚೆನ್ನಾಗೈತೆ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದೆ, ಏನು ಅಮೌಂಟ್ ಐಟಮ್ ಸಿಕ್ತು 200 ರೂಪೀಸ್ ಇಟ್ಟೆ. 8 ರೂಪಾಯಿ ಕ್ರೀಮ್ ಅಂತ ಇಟ್ಬಿಟ್ಟು ನಿಂತ್ಕೊಂಡೆ. ಅವಾಗ ಕ್ರೀಮ್ ನನಗೆ ಕೊಡ್ತಿದ್ದವ್ರು ಗಲಾಟೆ ಮಾಡಿದ್ರು. ನಾವೆಲ್ಲ ಇಷ್ಟು ಮಾಡ್ತಾ ಇದ್ದೀವಿ, ನೀನು ಯಾಕೆ ಇಷ್ಟು ಮಾಡ್ತಾ ಇದೀಯ ಅಂದ್ರೆ ನಂದೆ ನನಗೆ ಇಷ್ಟ ಇಲ್ಲ. ನೀನು ಬಿಸ್ನೆಸ್ ನೀನು ಮಾಡ್ಕೊ, ಒಂದು ಕ್ರೀಮ್ಗೆ 4 ಪಟ್ಟು ನೀನು ಇಕ್ಕಿದೆಯಾ ಬಿಸ್ನೆಸ್ಸಲ್ಲಿ, ಅದು ನನಗೆ ಇಷ್ಟ ಇಲ್ಲ. ನೀನು ಎಷ್ಟು ಕನ್ನ ಕೊಟ್ಕೊ. ನನ್ನ ಅಂಗಡಿ ಕಸ್ಟಮರ್ಗೆ ನಾನು ಕೊಡೋದೇ 800 ರೂಪಾಯಿಗೆ. 2200 ರೂಪಾಯಿ ಕೊಟ್ಟಾಗ ನನಗೆ ಆ ಕಷ್ಟ ಏನು ಅಂತ ಗೊತ್ತು. ನನ್ನ ಹತ್ರ ದುಡ್ಡಿರಲ್ಲ, ಬೇರೆ ಕಸ್ಟಮರ್ ಕೊಡಲ್ಲ, ಸಾಲ ಕೊಡೋದು ಅವ್ರು ಮತ್ತೆ ಅಂಗಡಿ ಕಸ್ಟಮರ್ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಬೇಡ, ನನಗೆ ಇನ್ನು 800 ರೂಪಾಯಿ ಕೊಡ್ತೀನಿ, ಆದರೆ ಸಾಕಲ್ಲ, ನಮ್ಗೆ 100-200 ರೂಪಾಯಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ 800 ರೂಪಾಯಲ್ಲಿ ಸ್ಟಾರ್ಟ್ ಮಾಡಿದ ಕ್ರೀಮ್ಸ್ ಇವತ್ತು ಸುಮಾರು ನನಗೆ 500 ಕಸ್ಟಮರ್ಸ್ ಇದ್ದಾರೆ ತಿಂಗಳಿಗೆ. ಅದರಲ್ಲಿ ಇನ್ನೂ ಒಂದು ಏನು ವಿಶೇಷತೆ ಅಂತಂದರೆ, ಈ 500 ಕಸ್ಟಮರ್ಸಲ್ಲೂ ಕೂಡ ನಾನು ಏನು ಮಾಡ್ತಿದ್ದೆ, ಅಂಗಡಿ ವೀಡಿಯೋ ಮಾಡೋದು, ಆನ್ಲೈನ್ ಕಳಿಸೋದು, ಆ ಅಭ್ಯಾಸ ನನಗಿರಲಿಲ್ಲ. ನಾನೇನು ಮಾಡ್ತಿದ್ದೆ, ಯಾರೋ ಬರೋರು 25 ಪೀಸ್ ಕೊಡೋನಿ, ಯಾರೋ ಬರೋರು 50 ಪೀಸ್ ಕೊಡೋರು, ಇನ್ಯಾರೋ ಯೂಟ್ಯೂಬರ್ಗೆ 100 ರೂಪಾಯಿ ಕೊಟ್ಬಿಟ್ಟು ಅವ್ರ ಕೈಲಿ ವೀಡಿಯೋ ಮಾಡಿಸಿ ಬಿಟ್ಬಿಡೋದು, ಹಿಂಗೆ ಮಾಡ್ತಾಯಿದ್ದೆ. ಈಗೇನಾಯ್ತು ಏಟು ಅಂದರೆ, ಮತ್ತೆ ಅವ್ರವರೇ ಶುರು ಹಚ್ಕೊಂಡ್ಬಿಟ್ರು. ಕ್ರೀಮ್ಗಳು ಕಂಡು ಏನೇನೋ ನನ್ನ ಹತ್ರ ಕಾಪಿ ಮಾಡಿಕೊಂಡು ನಮ್ಗಳ ಹತ್ರ ಹೆಂಗೋ ನಂಬರ್ಗಳು ತಗೊಂಡು ಕ್ರೀಮ್ ತಗೊಂಡ್ರು. ಅದು ನನಗೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂತ ಅಂದರೆ, ಅವರು ಮತ್ತೆ ನಾನು ಕೊಡೋ ರೇಟ್ ಕೊಡ್ತಾಯಿಲ್ಲ, ಒಂದಕ್ಕೆ ಡಬಲ್ಲು ತ್ರಿಬಲ್ಗಳು ಮಾಡ್ತಾವ್ರೆ. ಮಾಡಿದಾಗ ಕಸ್ಟಮರ್ ಕೇಳೋರು, ನಿಮ್ಮ ಕ್ರೀಮೇ ಬೇರೆ, ಈ ಕ್ರೀಮೇ ಬೇರೆ, ಯಾಕೆ ಏನು ಅಂತ. ಅವಾಗ ನಮ್ಗೆ ಗೊತ್ತಾಯಿತು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ, ನಮ್ಮ ಹತ್ರ ಇರೋ ಈ ಐಟಮ್ಸು ಈಗ ನಾವೇ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಬಿಟ್ಟು. ಈಗ ನೋಡಿ, ಇದು ನೈಟ್ ಆ್ಯಂಡ್ ಡೇ ಕ್ರೀಮ್ಸ್ ಅಂದ್ಬಿಟ್ಟು ನೈಟ್ ಒಂದು ಯೂಸ್ ಮಾಡ್ತಾರೆ, ಡೇ ಒಂದು. ಸೊ ಈಗ ಸುಮಾರು ನನ್ನ ವಿಡಿಯೋ ಯಾರು ನೋಡ್ತಿದ್ದಾರೋ 90% ಈ ಕ್ರೀಮ್ ಯೂಸ್ ಮಾಡ್ತಾರೆ. ಯಾಕಂದ್ರೆ ನನ್ನ ಹತ್ರ 500 ಕಸ್ಟಮರ್ಸ್ ಇದ್ದಾರೆ. ಮತ್ತು ಈಗ ನನ್ನ ಹತ್ರ ಏನು ವಿಶೇಷತೆ ಅಂದರೆ, ಈ ಕ್ರೀಮ್ ಯೂಸ್ ಮಾಡೋರಿಗೆ ಸೋಪ್ ಫ್ರೀ ಕೊಡ್ತಾಯಿದ್ದೀನಿ. ಅದೇ 800 ರೂಪಾಯಿಗೆ ಸೋಪ್ ಫ್ರೀ ಕೊಡ್ತಾಯಿದ್ದೀನಿ ಮತ್ತು ಫ್ರೀ ಶಿಪ್ಪಿಂಗ್ ಕೊಡ್ತೀನಿ. ಇದು ಒಂದು ನಂಗೆ ಚಾಲೆಂಜು. ಯಾಕೆ ಚಾಲೆಂಜು ಅಂತಂದರೆ, ನನ್ನ ಅದೃಷ್ಟಕ್ಕೆ ಇವತ್ತು ನನಗೆ ಕಂಪ್ನಿಯಿಂದ ಸ್ಟೇಟ್ಮೆಂಟ್ ತೆಗೆದಾಗ ನಂದು ಕ್ರೀಮ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾಯಿದ್ವಿ. ಈಗ ಅವ್ರೇನು ಮಾಡಿದ್ರು, ನೀವು ಇಷ್ಟು ಕ್ರೀಮ್ ಸೇಲ್ ಮಾಡ್ತಾಯಿದ್ದೀರಲ್ಲ, ನಾವು 4 ಮೆಂಬರ್ಸ್ ಇದ್ದೀವಿ ಡಿಸ್ಟ್ರಿಬ್ಯೂಟ್ರು, ನೀವು ಒಬ್ಬರಾಗಿ ಅಂದ್ಬಿಟ್ಟು ನನಗೆ ಈಗ 10 ಲ್ಯಾಕ್ ಇನ್ವೆಸ್ಟ್ ಮಾಡಿ ಇಡೀ ಬಿಡದಿ, ರಾಮನಗರ, ಚನ್ನಪಟ್ಟಣ, ಕೆಂಗೇರಿವರೆಗೂ ನಮ್ಮದೇ ಕ್ರೀಮು ನಾವೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರು ಒಪ್ಕೊಂಡಿದ್ದೀವಿ. ಅಗ್ರಿಮೆಂಟೆಲ್ಲ ಸೈನ್ ಆಗಿದೆ. ಸೈನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಡಿಮೆಗೆ ಸಿಕ್ತು. ನನಗೆ ಕಡಿಮೆಗೆ ಸಿಕ್ಕಿರೋದ್ರಿಂದ ನಾನು ಕೂಡ ಕಸ್ಟಮರ್ ಕೊಡಬೇಕು. ಇವತ್ತು ಏನು 500 ಕಸ್ಟಮರ್ಸ್ ಇದ್ದಾರೋ ಆಗಲಿ, ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರ ಕೈಗೂ ಈ ಕ್ರೀಮ್ ಸಿಗಬೇಕು. ಈ ಕ್ರೀಮಲ್ಲಿ ಅಂಥ ಮಿರಾಕಲ್ ಇದೆ ಅಂತ. ಯಾಕಂದರೆ ಕ್ರೀಮ್ ಯೂಸ್ ಮಾಡಿರೋ ಪ್ರತಿಯೊಬ್ಬರಿಗೂ ಅದು ಗೊತ್ತಾಗುತ್ತೆ. ಯಾಕಂದರೆ ನಾನು ಈಗ ಹೇಳಂಗಿಲ್ಲ. ನಾವು 2 ಥರ ಕ್ರೀಮ್ ಸೇಲ್ ಮಾಡ್ತೀವಿ. ಇದು ಇಂಪಾರ್ಟೆಂಟು. ಇದು ನೈಟ್ ಆ್ಯಂಡ್ ಡೇ ಕ್ರೀಮ್ಸ್ ಅಂದ್ಬಿಟ್ಟು ನೈಟ್ ಒಂದು ಕ್ರೀಮ್ ಯೂಸ್ ಮಾಡ್ತಾರೆ, ಡೇ ಒಂದು ಕ್ರೀಮ್ ಯೂಸ್ ಮಾಡ್ತಾರೆ.
ಡೇ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫೇಸು ಗ್ಲೋನೆಸ್ ಆಗಿರುತ್ತೆ, ಪಿಂಪಲ್ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಸರ್ಕಲ್ ಕಂಟ್ರೋಲ್ ಆಗುತ್ತೆ, ಪಿಗ್ಮೆಂಟೇಷನ್ನು ಮತ್ತು ಪಿಂಪಲ್ ರಿಮೂವ್ ಆಗುತ್ತೆ. ಮತ್ತು ಮೇಕಪ್ ಮಾಡೋ ಅವಶ್ಯಕತೆ ಇರಲ್ಲ, 24 hours ಫೇಸ್ ಗ್ಲೋ ಇರುತ್ತೆ. ನೈಟ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಮೇನ್ ಇಂಪಾರ್ಟೆಂಟು ಬ್ಲ್ಯಾಕ್ ಸರ್ಕಲ್ಲು ಮತ್ತು ಪಿಗ್ಮೆಂಟೇಷನ್ ಬಂಗು ಹೋಗುತ್ತೆ. ಈ ಸೋಪು ಕ್ರೀಮ್ಗೂ ತುಂಬ ಕಾಂಬಿನೇಷನ್. ಈ ಸೋಪ್ ಒಂದು 150 ಸಿಂಗಲಾಗಿ ತೊಗೊಂಡ್ರೆ 150 ಮಾಡ್ತೀವಿ. ಈಗ ಸೆಟ್ ತೊಗೊಂಡ್ರೆ ಸೋಪ್ ಫ್ರೀ ಕೊಡ್ತೀನಿ. ನಿಜ ಹೇಳಬೇಕು ಅಂದರೆ ಈ ಸೋಪ್ ತೊಗೊಂಡವರು ನನ್ನ ಪಾರ್ಲರಿಂದ ಎಷ್ಟೋ ಜನಕ್ಕೆ ಮದುವೆ ಮಾಡ್ಕೊಂಡವ್ರು. ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು. ಹುಡುಗಿಗೂ ಕೊಟ್ಟು ಮದುವೆ ಮಾಡಿಸಿದ್ವಿ, ಹುಡುಗನಿಗೂ ಕೊಟ್ಟು ಮದುವೆ ಮಾಡಿಸಿದ್ವಿ. ಅಕ್ಕ ನಿಮ್ಮ ಕ್ರೀಮ್ ತೊಗೊಂಡ್ಮೇಲೆ ನನ್ನ ಫೇಸ್ ಚೆನ್ನಾಗಿ ಬಂದಿದೆ, ನಂಗೆ ಮದುವೆ ಸೆಟ್ ಆಯಿತು ಅಂತ ಹೇಳಿದವರು ಇದ್ದಾರೆ. ಹುಡುಗನೂ ಅಷ್ಟೇ, ಅಯ್ಯೋ ನಮ್ಗೆ ಎಣ್ಣೆ ಕೊಡ್ತಾರಲ್ಲ ಬ್ಲ್ಯಾಕು ಅಂತ, ಅಕ್ಕ ನೀವು ಕ್ರೀಮ್ ಕೊಟ್ಟು ನಮ್ಗೆ ಮದುವೆ ಆಯಿತು ಅಂತಿದ್ದವರು ಅವರೇ. ಈಗ ಏನಕ್ಕಪ್ಪ ಅಂತ ಅಂದರೆ, ಈಗ ನಾನು ಕಂಪ್ನೀಲಿ ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ ತೊಗೊಂಡಿರೋದ್ರಿಂದ ಸುಮಾರು ಬಂಡವಾಳ 10 ಲಕ್ಷ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕ್ರೀಮ್ ಹೋಗಬೇಕು. ಇದರಲ್ಲಿ ಯಾವುದೇ ಥರದ ಕ್ರೀಮು ಫೇಕ್ ಆಗಲಿ ಮೋಸ ಆಗಲಿಲ್ಲ. ಯಾಕಂದರೆ ಕ್ರೀಮ್ ಬಂದು ಇವತ್ತು ನಾನು ಏನು ಮಾಡಿರೋದಕ್ಕೆ ಬಿಲ್ ಸಮೇತ ಕಂಪ್ನಿ ಅಂಗಡಿ ರಿಜಿಸ್ಟ್ರೇಷನ್ನು ಮ್ಯಾನುಫ್ಯಾಕ್ಚರ್ ತವಿಂದ ಬಂದಿದೆ ಇದು ಬಿಲ್ಲು. ಯಾರು ಏನು ಹಾಕೋಬೋದು ಇದು ಫೇಕು ಅದು ಇದು ಅಂತ. ಯಾಕಂದರೆ ಕಂಪ್ನೀಲಿ ನೈಟ್ ಆ್ಯಂಡ್ ಡೇ ಕ್ರೀಮ್ ಇಲ್ಲಿ ಬಿ ಅನ್ನೋ ಕ್ರೀಮ್ ಬಂತು ಅಂದರೆ ಇದೇ ಒರಿಜಿನಲ್ ಕ್ರೀಮ್ಸು. ಇದು ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋ ನೋಡಿದವ್ರಿಗೆ ಮತ್ತು ನನ್ನ ಹತ್ರ ಕ್ರೀಮ್ ತೊಗೊಂಡಿರೋರಿಗೆ ಇದು ಅರ್ಥ ಆಗಬೇಕು. ಯಾರ್ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ. ಇದು ಕ್ರೀಮ್ ಬಂದು ಕ್ವಾಲಿಟಿ ಸೂಪರಾಗಿರುತ್ತೆ, ಕ್ವಾಂಟಿಟಿ ಬಂದು 30 grams ಪಕ್ಕ ಇರುತ್ತೆ. ಇದು ಯೂಸ್ ಮಾಡಿರೋರಿಗೆ ಅದು ಗೊತ್ತಿರುತ್ತೆ ಹೆಂಗೆ ಏನು ಅಂತ. ಈಗ ದಯವಿಟ್ಟು ಇದು ಯಾರ್ಯಾರು ಕ್ರೀಮ್ ಬುಕ್ ಮಾಡಿದ್ದೀರಾ ಅನ್ನೋದನ್ನ ನೋಡ್ಬಿಟ್ಟು ಈ ಲೇಬಲ್ ಸಮೇತ ನೋಡ್ಬಿಟ್ಟು ಕ್ರೀಮ್ ತಗೊಳ್ಳಿ. ಯಾಕಂದರೆ ನಾವು ಎಲ್ಲರಂಗೆ ಜಾಸ್ತಿ ಮಾತಾಡೋಕ್ಕೆ ಬರದೇ ಇರ್ಬೋದು. ನನ್ನ ಒಂದು ಸ್ಟೈಲಲ್ಲಿ, ಯಾಕಂದರೆ ಇದು ಕ್ರೀಮ್ ನಾನು 6 ವರ್ಷದಿಂದ ಯೂಸ್ ಮಾಡ್ತಾ ಇರೋದು. ನನ್ನ ಹತ್ರ ಕ್ರೀಮ್ ತೊಗೊಂಡು ಸುಮಾರು 7-8 ಜನ ಅವರೇ ಮಾಡೋಕ್ಕೆ ಶುರು ಹಚ್ಕೊಂಡಿದ್ದಾರೆ. ಸಂತೋಷ ಮಾಡಲಿ. ಬಟ್ ಆದರೆ ಅವ್ರ ಕಸ್ಟಮರ್ ಅವ್ರಿಗಿರ್ತಾರೆ, ನಮ್ಮ ಕಸ್ಟಮರ್ ನನಗಿರ್ತಾರೆ. ಬಟ್ ನನ್ನ ಹತ್ರ ಬಂದು ಕಸ್ಟಮರ್ಸು ಬೇರೆ ಹೋಗ್ಬಾರ್ದು ಅನ್ನೋ ಉದ್ದೇಶ ನನಗೆ. ಯಾಕಂದರೆ ಇವತ್ತು ಎಲ್ಲಿದ್ರು ಕೇಳ್ತಾರೆ, ಅಕ್ಕ ನೀವು ಕ್ರೀಮ್ ಕೊಟ್ಟಿದ್ರಿ, ಅಕ್ಕ ನಿಮ್ಮ ಅಂಗಡಿಗೆ ಬಂದಿದ್ವಿ, ಅಕ್ಕ ನೀವು ಕ್ರೀಮ್ ತರಿಸ್ಕೊಂಡು ಅಂತ. ಇವತ್ತು ನಾನು ಮಾಡಿದ ಮೊದಲನೇ ಕೆಲಸ ಏನು ಅಂದರೆ, ಯಾರ್ಯಾರಿಗೆ ಹೋಲ್ಸೇಲ್ ಕೊಟ್ಟೆ ಅವ್ರು ಮಾಡ್ಕೊಂಡಿದ್ರೆ ಪರವಾಗಿಲ್ಲ, 3 ಪಟ್ಟು ಮಾಡೋದ್ರಿಂದ ಅದು ನನಗೆ ಬೇಜಾರಾಗಿ ವೀಡಿಯೋ ಮಾಡ್ತಾ ಇರೋದು ನಾನು. ಹಂಗಾಗಿ ಯಾರಿಗೆ ಏನೇ ಕ್ರೀಮ್ ಬೇಕಾದರೂ ಈಗ ನಮ್ಮ ಹತ್ರ ನಮ್ಮ ಅಂಗಡಿಗೆ ಬಂದು ನಮ್ಮ ಬೆನಕ ಎಂಟರ್ಪ್ರೈಸಸ್ ಬಂದು ನಮ್ಮ ಹತ್ರ ತೊಗೊಂಡಿದ್ರೆ ಸೋಪ್ ಫ್ರೀ ಕೊಡ್ತೀನಿ ಮತ್ತು ಫ್ರೀ ಶಿಪ್ಪಿಂಗ್ ಕೊಡ್ತೀನಿ. ಅವ್ರು ಯಾವ್ದು ಎಲ್ಲೇ ಹೋಗಿರಲಿ. ಇವತ್ತು ಯಾರೋ ಫೋನ್ ಮಾಡಿದ್ರು ಶಿವಮೊಗ್ಗದಿಂದ, ಖುಷಿ ಆಯಿತು ನಮಗೆ. ಸುಮಾರು 4 ವರ್ಷದಿಂದ ನನ್ನ ಫ್ರೆಂಡ್ ಕೈ ವೀಡಿಯೋ ಮಾಡಿಸಿದ್ದು. ಇವತ್ತವರೆಗೂ ಇದ್ದಾರೆ ಅವರು. ಇವತ್ತೊಬ್ಬರು ಇದ್ದಾರೆ ಶಿವಮೊಗ್ಗದಿಂದ 4-5 ಕಸ್ಟಮರ್ಸು. ಅದರಲ್ಲಿ 2 ಕಸ್ಟಮರ್ಸು ಕ್ರೀಮ್ ಬೇಕೇ ಬೇಕು ಅವ್ರಿಗೆ, ನಾಳೆ ಪಾರ್ಸಲ್ ಕಳಿಸ್ಬೇಕು. ಹಂಗಾಗಿ ಪ್ರತಿಯೊಬ್ಬರು ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರು ಕ್ರೀಮ್ನ ಬುಕ್ ಮಾಡ್ಕೊಳ್ಳಿ. ಅತಿಯಾದ ಕಡಿಮೆ ರೇಟ್ಗೆ ಕೊಡ್ತಾಯಿದ್ದೀನಿ, 800 ರೂಪಾಯಿ ಪ್ಲಸ್ ಫ್ರೀ ಸೋಪ್ ಕೊಡ್ತೀನಿ, ಫ್ರೀ ಶಿಪ್ಪಿಂಗು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇವರೇನು ರೀಟೇಲ್ಗೆ 800 ರೂಪಾಯಿಗೆ ಕೊಡ್ತಾಯಿದ್ದಾರೆ ಅನ್ನೋದಂತಲ್ಲ. ಯಾರು ನಿಮ್ಮ ಕಡೆಯಿಂದ ಸುಮಾರು 20 ಪೀಸು 30 ಪೀಸು 50 ಪೀಸ್ ಸೇಲ್ ಮಾಡ್ತೀರಾ ಅವ್ರಿಗೆ ಬೇರೆ ಪ್ರೈಸಾಗಿ ಕೊಡ್ತೀನಿ. ಯಾಕಂದರೆ ಇಷ್ಟು ದಿನ ನಾನು ಏನು ಸೇಲ್ ಮಾಡಿದವ್ರಿಗೆ 100 ರೂಪಾಯಿ 200 ರೂಪಾಯಿ ಕೊಡ್ತಾ ಇದ್ದೆ. ನೀವಾಗಿ ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಸರೌಂಡಿಂಗು ರಿಸಲ್ಟ್ ನಿಮ್ಗೆ ಚೆನ್ನಾಗಿ ಅನಿಸಿ ನಾವು ಸೇಲ್ ಮಾಡ್ತೀವಿ ಅಂತ ನೀವೇನಾದರೂ ಡೈರೆಕ್ಟಾಗಿ ನಾನು ಕಾಲ್ ಮಾಡಿದ್ರೆ ನಾನು ಇನ್ನೂ ರೈಟನ್ನ ಏನು ಮಾಡಬೇಕು ಅಂತ ನೋಡಿಬಿಟ್ಟು ಇನ್ನೂ ಬೇರೆ ರೇಟ್ಗೆ ಹಾಕ್ಕೊಟ್ಟು ಹೋಲ್ಸೇಲ್ ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಬಟ್ ರಿಸಲ್ಟ್ ನೋಡಿ ಚೆಕ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಒಂದ್ಸರಿ ಯೂಸ್ ಮಾಡಿ, ನಿಮ್ಮ ರಿಸಲ್ಟ್ ಏನು ಅನಿಸುತ್ತೆ ಅಂತ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಆಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋದ್ರೆ ಇದೇ ಕ್ರೀಮಿಂದ ಕಂಪ್ನಿ ಕಡೆಯಿಂದ ಸೈನ್ ಹಾಕ್ಸಿ ಕೊಡ್ತೀನಿ ನಾನು. ಯಾಕಂದರೆ ಇದು ಒಂದು ಕಂಪನಿ, ಇದು ಕ್ರೀಮ್ ಪ್ರತಿಯೊಂದು ಪ್ರಾಡಕ್ಟ್ ಸಿಗೋದು ಕಂಪನಿ. ಈಗ ಯಾಕಂದರೆ ಈಗ ನಾನು 5 ವರ್ಷದಿಂದ ಕ್ರೀಮ್ ತಗೊಳ್ತಾ ಇರೋದಕ್ಕೆ ನೋಡಿ ಅದು ನಂದು ಅಮೌಂಟ್ ಎಲ್ಲ ನೋಡಿಬಿಟ್ಟು ಅವರು ನನಗೆ ಫೋನ್ ಮಾಡಿ ನೀವು ಕ್ರೀಮ್ ಬಿಸ್ನೆಸ್ ಮಾಡಿ ಅಂದ್ರೆ, ಇಲ್ಲ ಮೇಡಮ್ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ಈಗೆಲ್ಲ ನಮ್ಮನ್ನು ನೋಡ್ಕೊಂಡೆ ಕಾಪಿ ಮಾಡ್ತಿದ್ದಾರೆ, ನಾವು ಹಂಗೆ ಕ್ರೀಮ್ ಬಿಸ್ನೆಸ್ ಲಾಸ್ ಆಯಿತು ಅಂದಾಗ ಯಾಕೆ ನಿಮ್ಗೆ ಇಷ್ಟೆಲ್ಲ ಮಾಡ್ತೀರಲ್ಲ, ನೀವು ಆನ್ಲೈನ್ ಮಾಡಿ ಬಿಸ್ನೆಸ್. ನಾವು ಯಾಕಂದ್ರೆ ನಾವು ಆನ್ಲೈನು ಅವ್ರು ಮಾಡೋಕ್ಕಾಗಲ್ಲ, ನಾವು ಬ್ಯುಸಿ ಇರೋದ್ರಿಂದ ನಾವು ಕಂಪ್ನಿಯಿಂದ ಡಿಸ್ಟ್ರಿಬ್ಯೂಟರ್ ಮಾಡ್ತೀವಿ, ನೀವು ಮಾಡಿ, ನಿಮ್ಮ ಸಪೋರ್ಟು, ನೀವು ಯಾಕೆ ಯಾರೋ ಬೇರೇನು ಬಳಸ್ತೀರಾ, ನಿಮ್ಮಿಂದ ಮಾಡಿ ಅಂತ ಅಂದಮೇಲೆ ಈಗ ನಾವು ಅವರು ಮಾತಾಡ್ಕೊಂಡು ಸುಮಾರು 10 ಲಕ್ಷ ರೂಪಾಯಿ ಪ್ರಾಜೆಕ್ಟು 10 ಲಕ್ಷ ರೂಪಾಯಿ ಅವ್ರಿಗೆ ಹಾಕೋದ್ರಿಂದ ನಮಗೆ ಒಂದು ಕ್ರೀಮ್ಗೆ 50 ರೂಪಾಯಿ 100 ರೂಪಾಯಿ ಸಿಕ್ಕಲಿ. ಬಟ್ ಆ ಕ್ರೀಮ್ ಹಚ್ಚಿದಾಗ ಆ ಅವರು ಖುಷಿ ಪಡ್ತಾರಲ್ಲ, ಆ ಖುಷಿ ನಮಗೆ ಸಂತೋಷ ಅನಿಸುತ್ತೆ. ಅದರಿಂದನೇ ಸಾಕು. ಒಂದು ಕ್ರೀಮಲ್ಲಿ 50 ರೂಪಾಯಿ 20 ರೂಪಾಯಿ 100 ರೂಪಾಯಿ ಆದರೂ ಸಾಕಲ್ವಾ. ಹಂಗಾಗಿ ಯಾರ್ಯಾರು ಕ್ರೀಮ್ ತೊಗೋಬೇಕು ಅಂತಿದ್ದೀರಾ ತಗೊಳ್ಳಿ. ಮತ್ತು ನಿಮಗೆ ಹೋಲ್ಸೇಲಾಗಿ ಬೇಕು ಅನ್ನೋದಾದರೆ ನಂಗೆ ಡೈರೆಕ್ಟಾಗಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ದಯವಿಟ್ಟು ಇನ್ನೊಂದು ಹೇಳ್ತೀನಿ, ಅಕ್ಕ ನಾವು ಅವ್ರ ತೊಗೊಂಡಿದ್ದೋ ಇವ್ರ ತೊಗೊಂಡಿದ್ದು ದಯವಿಟ್ಟು ಅದು ನನ್ನ ಕತೆ ಬೇಡ. ಈಗ ನಾನು ಏನು ಹಾಕಿದ್ದೀನಿ ಇದು ನನ್ನ ನಂಬರು, ಇದು ನನ್ನ ಅಂಗಡಿ, ಇದು ನನ್ನ ಕ್ರೀಮು, ನೇರವಾಗಿ ಕಾಲ್ ಮಾಡಿ ತಗೊಳ್ಳಿ. ಈ ಕ್ರೀಮ್ ಬಗ್ಗೆ ಇಷ್ಟೊತ್ತವರೆಗೂ ನಿಮ್ಮ ಹತ್ರ ಕ್ಲಿಯರಾಗಿ ರಿಯಾಲಿಟಿ ಏನೇನಾಗಿತ್ತು, ಹೆಂಗೆ ಸಿಕ್ತು ಅಂತ ಎಲ್ಲ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದೀನಿ. ಯಾರ್ಯಾರು ಕ್ರೀಮ್ ಬುಕ್ ಮಾಡ್ಕೋಬೇಕು ಅನಿಸುತ್ತೆ ದಯವಿಟ್ಟು
ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಜನಕ್ಕೆ ಈಸಿಯಾಗಿ ಕೈ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ಸೋಪ್ ಫ್ರೀ ಕೊಡ್ತಾ ಇದ್ದೀನಿ. ನೈಟ್ ಆ್ಯಂಡ್ ಡೇ ಕ್ರೀಮ್ ಯಾರು 800 ರೂಪಾಯಿಗೆ ಬುಕ್ ಮಾಡ್ಕೋತಾರೆ ಅವ್ರಿಗೆ ಸೋಪ್ ಫ್ರೀ ಕೊಡ್ತೀನಿ, ಮತ್ತು ಫ್ರೀ ಶಿಪ್ಪಿಂಗು. ನಾವು ಅದಕ್ಕೇನು ಚಾರ್ಜಸ್ ಏನು ಮಾಡಲ್ಲ, ಅಂದರೆ ಈ ಒಂದು ಟೈಮ್ ಮಾತ್ರ. ಈ ಒಂದು ಸುಮಾರು 15 ದಿನ ಟೈಮಿಂಗ್ಸ್ ಕೊಡ್ತೀನಿ. 15 ದಿನದಲ್ಲಿ ಯಾರು ಕ್ರೀಮು ಬುಕ್ಕಿಂಗ್ ಮಾಡ್ಕೋತಾರೆ ಅವ್ರಿಗೆ, ಅವರೆಲ್ಲ ನೀವು ಟೆಸ್ಟ್ ಮಾಡಿ, ನೀವು ಟ್ರಯಲ್ ಮಾಡಿ, ಯೂಸ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅಂತ ನೆಕ್ಸ್ಟ್ ನೀವಾಗ ನೀವು ತೊಗೋಬೋದು. ನೀವು ಯಾವಾಗೇ ತೊಗೊಂಡ್ರು ನನ್ನ ಕಡೆಯಿಂದ ಒಂದು ಸೋಪ್ ಫ್ರೀ ಇರ್ತದೆ, ಇಲ್ಲಾಂದರೆ ಫ್ರೀ ಶಿಪ್ಪಿಂಗು. ಎರಡರಲ್ಲಿ ಒಂದಂತೂ ಆಫರ್ ಕೊಟ್ಟಿರ್ತೀನಿ. ದಯವಿಟ್ಟು ಯಾರ್ಯಾರು ಸೋಪು ಕ್ರೀಮ್ ಯೂಸ್ ಮಾಡಿದ್ದೀರಾ ಅವರು ನನಗೆ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಕಾಮೆಂಟ್ ಮಾಡಲೇಬೇಕು. ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ. ಯಾಕಂದರೆ ಈ ಕ್ರೀಮು ಸೋಪ್ ಯೂಸ್ ಮಾಡಿದರೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಮೆಸೇಜ್ ಆಗಲಿ ಕಮೆಂಟ್ ಆಗಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರು ನನಗೆ ಇವತ್ತು ಹೇಳ್ತಾ ಇರ್ತಾರೆ, ಏನಕ್ಕ ನೀವು ಇಷ್ಟು ಚೆನ್ನಾಗಿದೆ ನಿಮ್ಮ ಫೇಸು, ನಮ್ದು ಹಿಂಗಾಯಿತು, ರಿಸಲ್ಟ್ ಚೆನ್ನಾಗಿದೆ ಅಂತ ಹುಡಿಕೊಂಡು ಬರ್ತಾರೆ. ಈಗ ಅಂಗಡಿಗೆ ನೆನೆ ಒಬ್ಬರು ಬಂದಿದ್ರು, ಮಾಗಡಿ ರೋಡಿಂದ ಹುಡುಕ ಬಂದಿದ್ರು, ಆಮೇಲೆ BTM ಲೆವೆಟಿಂದ ಹುಡುಕ ಬಂದಿದ್ರು, ಕ್ರೀಮ್ ಬೇಕು ನಮಗೆ ಅಂತ. ಹಂಗೆ ನಾವು ಮೊನ್ನೆ ಒಂದು ಸ್ವಲ್ಪ ದಿನ ಮತ್ತು ಸ್ಟಾಕು ಖಾಲಿಯಾಗಿತ್ತು, ಪ್ರೊಡಕ್ಷನಲ್ಲಿ ಇತ್ತು, ಹಂಗಾಗಿ ಲೇಟ್ ಆಯಿತು. ಇನ್ನೇನಿದೆ ಈಗ ನಮ್ಮದೇ ಇರೋದ್ರಿಂದ ಒಂದು ಫೋನ್ ಕಾಲ್, ಈಗ 1000 ಕ್ರೀಮ್ ಬುಕ್ಕಿಂಗ್ ಆಗಿರುತ್ತೆ, ಈಗ 500 ತರಿಸಿದ್ದೀನಿ. ಯಾರ್ಯಾರಿಗೆ ಏನು ಬೇಕು ಬೇಗ ಯಾಕಂದರೆ ಇವರು ಕ್ರೀಮ್ ಕೊಟ್ಟು ಸ್ಟಾಪ್ ಮಾಡ್ತಾರೆ ಅನ್ನೋದು ಮೈಂಡಲ್ಲಿ ಬಿಟ್ಬಿಡಿ. ಎನಿ ಟೈಮ್ ಕ್ರೀಮ್ ನನ್ನ ಹತ್ರ ಸ್ಟಾಕ್ ಇರುತ್ತೆ. ಇನ್ನೊಂದು ವಿಶೇಷವಾಗಿ ಏನು ಅಂದರೆ, ಕ್ರೀಮಿಗೆ ಬಂದು ಈ ಕಂಪ್ನಿಯವರು ಒಂದು 2-3 ಮೇಲೆ ಕೇಸ್ ಫೈಲ್ ಮಾಡ್ತಾ ಇದ್ದಾರೆ. ಅದು ಕ್ರೀಮ್ ಲೂಸಾಗಿ ಸಿಗೋದಿಲ್ಲ. ಯಾಕಂದರೆ ಇನ್ನೇನೇ ಬೇಕಾದ್ರೂ ಬಿಡದಿ, ರಾಮನಗರ, ಚನ್ನಪಟ್ಟಣ, ಕೆಂಗೇರಿವರೆಗೂ ಕ್ರೀಮ್ ಸಿಗೋದಿಲ್ಲ. ಅದಂತೂ ನಾನು ಬರ್ಕೊಡ್ತೀನಿ. ಅದು ಅವ್ರು ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೇನೆ ಇಷ್ಟೊತ್ತವರೆಗೂ ಫ್ರೆಂಡ್ಸ್ ನಾನು ಎಲ್ಲ ಕ್ರೀಮ್ ಬಗ್ಗೆ ಹೇಳಿದೆ, ನಾನು ತೊಗೊಂಡಿದ್ದು, ಸೇಲ್ ಮಾಡೋದು ಎಲ್ಲದ್ರ ಬಗ್ಗೆ ಹೇಳಿದೆ. ಈಗ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಈ ಕ್ರೀಮ್ ಇಷ್ಟು ಮಾಡೋಕ್ಕೆ, ಇಷ್ಟು ಜೋಶಾಗೆ, ಇಷ್ಟು ರಾಜರೋಷವಾಗಿ ಧೈರ್ಯವಾಗಿ ಮಾಡೋಕ್ಕೆ ಏನು ನನಗೆ ಸ್ಟ್ರೆಂತ್ ಬಂತು ಅಂದರೆ, ಕಂಪ್ನಿಗೆ ಈಗ ನಾನು ಒಂದು ಶೇರ್ ಓಡ್ರಾಗಿ ತೊಗೊಂಡ್ರು. ನನ್ನದು ಇಲ್ಲ ಮೇಡಮ್ ಆಗಲ್ಲ, ನನಗೆ ಅಷ್ಟೊಂದು ಅಮೌಂಟ್ ಹಾಕ್ತೀನಿ, ಬಟ್ ನನಗೆ ಭಯ, ಕ್ರೀಮ್ ಸೇಲ್ ಆಗಲ್ಲ. ನನ್ನ ಕಡೆಯಿಂದ 4-5 ಜನ ಈ ಥರ ಅವರವರೇ ಬಂದುಬಿಟ್ಟಿದ್ದಾರೆ, ಕ್ರೀಮ್ ಅವರವರೇ ತಗೋತಾ ಇದ್ದಾರೆ, ನನಗೆ ಆಗಲ್ಲ ಅಂದಾಗ ಅವ್ರು ಹೇಳಿದ್ರು, ಯಾಕೆ ಹೆದರ್ಕೋತೀರಾ, ಕಂಪ್ನಿ ರಿಯಾಲಿಟಿ ಇದೆ, ಧೈರ್ಯವಾಗಿ ನೀವು ಆನ್ಲೈನ್ ಮಾಡಿ, ನೀವು ಆನ್ಲೈನ್ ಬಿಸ್ನೆಸ್ ಮಾಡಿ, ನಿಮ್ಮದು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಮೇಡಮ್ ನಂಗೆ ಸಪೋರ್ಟ್ ಕೊಟ್ಟಿರೋದ್ರಿಂದ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಪ್ರತಿಯೊಬ್ಬರು ಈ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಎಲ್ಲರೂ ಆದಷ್ಟು ಕ್ರೀಮು ಒಂದು ಸರಿ ತೊಗೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ನೇರವಾಗಿ ನಂಬರ್ ಇರುತ್ತೆ, ನಂಬರ್ ಕೊಟ್ಟಿರ್ತೀವಿ, ನೇರವಾಗಿ ಕಮೆಂಟ್ ಹಾಕಿ. ನಾವು ಕೂಡ ಅವಾಗ ಕಂಪ್ನಿಗೆ ಹೇಳ್ಬೋದು ಏನು ಕಂಪ್ಲೇಂಟ್ ಬಂದಿದೆ, ಏನು ರಿಸಲ್ಟ್ ಬಂದಿದೆ ಅಂತ. ಯಾಕಂದರೆ ಅವರು ನನ್ನನ್ನು ನೋಟ್ ಮಾಡಿದ್ರು, ಈ ಅಮ್ಮ 6 ವರ್ಷ 7 ವರ್ಷ ಇಷ್ಟು ಕ್ರೀಮ್ ತೊಗೊಂಡಿದ್ದಾರಲ್ಲ ಏನು ಅಂದ್ಬಿಟ್ಟು. ನಿಜವಾಗ್ಲೂ ಮೇಡಮು ನನ್ನ ಜೊತೆ ಒಂದು 4 ಡೇಸಿಂದ ಮಾತಾಡಿ, ನೈಟ್ ಕೂಡ ಮಾತಾಡಿದ್ವಿ, ಅಮೌಂಟ್ ಹಾಕ್ತೀರಾ ಹೆಂಗೆ ಅಂತ. ಇಲ್ಲ ಮೇಡಮ್, ನನಗೆ ಇದು 250-500 ಪೀಸ್ ಸೇಲ್ ಆಗಲಿ, ಕಸ್ಟಮರ್ ವ್ಯೂಸ್ ಹೆಂಗೆ ಬರುತ್ತೆ, ಹೊಸ ಕಸ್ಟಮರ್ ಹೆಂಗೆ ಬರ್ತಾರೆ, ಅದು ನೋಡಿಕೊಂಡು ನಾನು ಅಮೌಂಟ್ ಹಾಕ್ತೀನಿ ಮೇಡಮ್ ಅಂತ ವೆಯ್ಟ್ ಮಾಡಿದ್ದೀನಿ. ಯಾವುದಕ್ಕೂ 15 ದಿನ ವೆಯ್ಟ್ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ, ಕ್ರೀಮ್ ಯಾರು ಯೂಸ್ ಮಾಡಿರ್ತೀರ ಅವರು ನನಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಕಂಪ್ನಿಲಿ ಒಂದು ಶೇರ್ ಹೋಲ್ಡರ್ ಆಗಿ ಸುಮಾರು 10ರಿಂದ 15 ಲಕ್ಷ ಬಂಡವಾಳ ಹಾಕಿ ಪ್ರತಿಯೊಬ್ಬರಿಗೂ ಈಸಿಯಾಗಿ ನಿಮ್ಮ ಕೈಗೆ ತಲುಪೋ ಥರ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ದಯವಿಟ್ಟು ಎಲ್ಲರೂ ಕ್ರೀಮ್ ತೊಗೊಂಡು ನಂಗೆ ಸಪೋರ್ಟ್ ಮಾಡಿ, ಮತ್ತು ನೀವು ಯೂಸ್ ಮಾಡಿ. ನನ್ನ ನಂಬರ್ ಆಲ್ಮೋಸ್ಟ್ ಎಲ್ಲರಿಗೂ ಸಿಗುತ್ತೆ. ತಗೊಂಡು ನಮ್ಮದೇ ಆದ 4-5 ನನ್ನ ಒಂದು ಬೆನಕಾ ಟೆಕ್ಸ್ಟೈಲ್, ಬೆನಕಾ ಫ್ಯಾನ್ಸಿ ಸ್ಟೋರ್, ಬೆನಕಾ ಬುಟೀಕ್, ಲಲಿತಾ ಬ್ಯೂಟಿ ಸ್ಪಾ ಸಲೂನ್, ಈಗ ಹೊಸದಾಗಿ ಅರುಷ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮದು ಬಿಸ್ನೆಸ್ ರಿಲೇಟೆಡ್ 4-5 ಸಬ್ಜೆಕ್ಟ್ ಇರೋದ್ರಿಂದ ಪ್ರತಿಯೊಂದು ನಾನು ಏನೇನು ಮಾಡ್ತೀನಿ ಅಂತ ನಿಮ್ಮ ಮುಂದೆನೇ ಎಲ್ಲ ಪಿನ್ ಟು ಪಿನ್ ತೋರಿಸ್ತೀನಿ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ, ಲೈಕ್ ಮಾಡೋ ಮುಖಾಂತರ, ಶೇರ್ ಮಾಡೋ ಮುಖಾಂತರ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ.